ಅವ್ರಿಗೆಲ್ಲ ಗೊತ್ತಾಗಿದೆ, ಬರ್ತಿದ್ದಾರೆ, ನನಗೆ ಸಾಯಿಸ್ತಾರೆ ಅವರೆಲ್ಲ, ಎಲ್ಲರಿಗೂ ಸಾಯಿಸ್ತಾರೆ. ಹೋಗಿ ಮಕ್ಕಳು ತಗೊಂಡು ಹೋಗು. ಅಣ್ಣ ಬಿಟ್ಬಿಡೋಣ ಅಣ್ಣ, ನಂದೇನೂ ತಪ್ಪಿಲ್ಲಣ್ಣ. ಎಷ್ಟೋ ಧೈರ್ಯ ನಿನಗೆ? ನನ್ನ ಅಗೇನ್ಸ್ಟ್ ನೀ ಕಂಪ್ಲೇಂಟ್ ಕೊಡ್ತೀಯ? ಯಾವನಲ್ಲೇ ನೀನು? ಬಿಟ್ಬಿಡೋಣ ಅಣ್ಣ, ನಾ ಏನು ಮಾಡಿಲ್ಲ ನಾನು, ನನ್ನ ತಪ್ಪಿಲ್ಲ, ನಾನು ಅಮಾಯಕನ. ಎಲ್ಲಿಂದ ಬಂದೆ? ಹಾ, ಎತ್ಕೊಂಡು ಬರ್ರ ಅವನಿಗೆ. ಗಾಡಲಿ ಇಂದಿನ ಬಿಸಿ ಸುದ್ದಿ. ಅಮಾಯಕ ವ್ಯಕ್ತಿಯೊಬ್ಬರನ್ನು ದುಷ್ಕರ್ಮಿಗಳು ಕೊಲೆ ಮಾಡಿ ಒಂದು ಮರಕ್ಕೆ ಕಟ್ಟಿ ಹೋಗಿದ್ದಾರೆ. ಪೊಲೀಸರು ಪಿಕೆ ಮತ್ತು ಸಂಘಟವನ್ನು ಸಸ್ಪೆಕ್ಟ್ ಮಾಡಿದರೂ ಅವನ ವಿರುದ್ಧ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಪೊಲೀಸ್ ಆಗಲಿ ಸರ್ಕಾರವಾಗಲಿ ಎಲ್ಲರೂ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಇನ್ನು ಎಷ್ಟು ಅಮಾಯಕ ವ್ಯಕ್ತಿಗಳ ಹತ್ಯೆಯಾದ ಮೇಲೆ ಪೊಲೀಸರು ದುಷ್ಕರ್ಮಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಎಂಬುದೇ ನನ್ನ ಪ್ರಶ್ನೆಯಾಗಿದೆ. ಶ್ರುತಿ, ನ್ಯೂಸ್ 18 ಲೈವ್. ಥ್ಯಾಂಕ್ ಯು.
ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ನಾಯಕ ಸಿದ್ದಪ್ಪ ಗೌಡ. ಇವತ್ತು ನಾವು ಬಂದಿದ್ದು ಕಾರಣವೆಂದರೆ ಇಲ್ಲಿ ನೋಡಿ, ಜನರಿಗೆ ಸಮಸ್ಯೆಗಳು ಏನು ನಿಮ್ಮ ಸರ್ಕಾರ ಮಾಡ್ತಿಲ್ಲ. ಇವತ್ತು ನಾವು ಯುವಕರಿಗೆ ಕೆಲಸವಿಲ್ಲ, ದೊಡ್ಡವರಿಗೆ ಕೆಲಸವಿಲ್ಲ, ರೈತನಿಗೆ ಊಟ. ಈ ಸತ್ಯ ನೀ ಕಾಪಾಡಬೇಕು. ಏನೇ ಆಗಲಿ ಓಡು, ಹಿಂದಿರುಗಬೇಡ. ಏನೇ ಆದರೂ ಇವತ್ತು ನನ್ಗೆ ಕೊಂದ್ರು ಒಂದು ದಿವಸ ಸತ್ಯ ಹೊರಗೆ ಬಂದೇ ಬರುತ್ತೆ. ಈ ಸತ್ಯ ನೀ ಕಾಪಾಡಬೇಕು. ಏನೇ ಆಗಲಿ ಓಡು, ಹಿಂದಿರುಗಬೇಡ. ಏನೇ ಆದರೂ ಇವತ್ತು ನನ್ಗೆ ಕೊಂದ್ರು ಒಂದು ದಿವಸ ಸತ್ಯ ಹೊರಗೆ ಬಂದೇ ಬರುತ್ತೆ. ಏನೇ ಆಗಲಿ ಓಡು, ಹಿಂದಿರುಗಬೇಡ. ಬೇರೆ ಪಾರ್ಟಿಯವರ ಅಪರಾಧಗಳನ್ನು ನಾವು ಕಡಿಮೆ ಮಾಡುತ್ತೇವೆ. ಈ ವರ್ಷ ನಮಗೆ ವೋಟ್ ಮಾಡಿ. ಸರಿ, ಸಿಗೋಣ. ಧನ್ಯವಾದ. ಸರ್ 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 ಊರಲ್ಲಿ ಹೆಚ್ಚಾಗುತ್ತಿರುವ ಕ್ರೈಮ್ ರೇಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೋಡ್ರಿ, ಹಳೆ ಸರ್ಕಾರದ ಅಂತೂ ಗೊತ್ತಿಲ್ಲ. ನಾ ಬಂದಿದ್ದೀನಿ, ನೋಡ್ತೀನಿ. ಗೌಡಗೆ ಹಲೋ,
ಸಿದ್ದಪ್ಪನೊಟ್ಟಿಗೆ ನಮ್ಮ ಮಹೇಂದ್ರ ಇದ್ದಾನೆ ನೋಡು, ಅವನಿಗೆ ಎತ್ಕೊಂಡು ಬರ್ರು. ಎತ್ಕೊಂಡು ಬಂದು ಏನೇನು ಅವನ ಹತ್ರ ಪ್ರೂಫ್ ಇದೆ, ಏನೇನು ಫೈಲ್ಸ್ ಇದ್ದಾವೆ ನಮಗೆಲ್ಲ ಬೇಕು ನೋಡು. ಎಲ್ಲ ಕ್ರಾಸ್ ಚೆಕ್ ಮಾಡಿ ನನಗೆ ತಿಳಿಸು. ಸರ್ ಪ್ಲೀಸ್ ಸರ್ ಏನಾದರೂ ಊಟ ಕೊಡಿ ಸರ್. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಪ್ಲೀಸ್. ಇಲ್ಲಾಂದರೆ ಹಿಂಗೆ ಬಿಟ್ಟರೆ ಸತ್ತೋಗ್ತೀನಿ ಸರ್. ಪ್ಲೀಸ್ ಸರ್. ಊಟ ಬೇಕೇನೋ? ಊಟ ಬೇಕಾ? ಸರ್ ಯಾರು ಸರ್ ನೀವೆಲ್ಲ? ಎಲ್ಲಿಂದ? ನಾ ಎಲ್ಲಿದ್ದೀನಿ ಸರ್? ಯಾರು ಸರ್ ನೀವೆಲ್ಲ? ಯಾರು ಗೊತ್ತಾ? ಗೊತ್ತಿಲ್ಲ ಸರ್. ನೆನಪಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ನೆನಪಿಲ್ವಾ ನೀನು? ಇಲ್ಲ ಸರ್, ಗೊತ್ತಿಲ್ಲ. ಯಾರು ಇವನು? ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವೇನೋ? ಗೊತ್ತಿಲ್ಲ ಸರ್. ನೋಡು ಕರೆಕ್ಟಾಗಿ ನೋಡಿಲಿ. ಗೊತ್ತಿಲ್ಲ ಸರ್. ಗೊತ್ತಿಲ್ವಾ ಯಾರಂತ? ಏನೋ ಗೊತ್ತಿಲ್ಲ ನಿನಗೆ ಅವ್ನು ಯಾರಂತ? ನಮ್ಮ ಜೊತೆಗೆ ಆಟ ಆಡ್ತಿದ್ಯಾ? ನಮ್ಮ ಜೊತೆಗೆ ಆಡ್ತೀಯಾ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಯಾಕೊಂದ್ರಿ ಇವ್ರನ್ನ? ಇವನೆಲ್ಲ ಹಿಂಗೆಲ್ಲ ಹೇಳಿದ್ರೆ ನಾವು ಮಾತು ಕೇಳಲ್ಲ. ಮಾಡ್ತೀನಿ ಇರಿ ಇವನಿಗೆ. ಓಯ್ ಈಗ ನೋಡು, ಗೊತ್ತಾದ ಯಾರಂತ ಇವನು? ನೋಡು ಇಲ್ಲಿ. ಏಯ್ ಗೊತ್ತು. ಇಲ್ಲಿ ನೋಡು, ನೋಡು ಇಲ್ಲಿ. ಗೊತ್ತು. ಯಾರು ಗೊತ್ತಾಯ್ತಾ ಈಗ? ಹೇಳು ಮತ್ತೆ. ಹೌದು, ಹೇಳ್ತೀನಿ. ಇವನು ಜರ್ನಲಿಸ್ಟ್ ರಾಮಪ್ಪ. ಇವನು ಎಲ್ಲ ಪಾರ್ಟಿಗಳ ಕ್ರೈಮ್ಸು, ಕರಪ್ಷನ್ ಎಲ್ಲ ಪ್ರೂಫೆಲ್ಲ ಇಟ್ಕೊಂಡಿದ್ದಾನೆ. ಇವನು ಪ್ರೂಫೆಲ್ಲ ಇಟ್ಕೊಂಡು ಒಂದು ಬ್ರೀಫ್ ಕೇಸೆಲ್ಲ ಇಟ್ಟಿದ್ದಾನೆ. ಎಲ್ಲಿ ಆ ಬ್ರೀಫ್ ಕೇಸು? ಅದಕ್ಕೋಸ್ಕರ ಆ ಬ್ರೀಫ್ ಕೇಸ್ ಬೇಕಾಗಿತ್ತು ನಮಗೆ. ಸೊ ಅದಕ್ಕೋಸ್ಕರ ಏನನ್ನು ನಾವು ಕೊಂದಿದ್ದು. ಅದು ಬಿಟ್ಟರೆ ಇನ್ನೇನಿಲ್ಲ. ಅದೇ ಫೈಲ್ಸು, ಡಾಕ್ಯುಮೆಂಟ್ಸ್ ಎಲ್ಲಿದೆ? ಬ್ರೀಫ್ ಕೇಸ್ ಗೊತ್ತಿಲ್ಲ. ಹೇಳೋ. ಇಲ್ಲ ಗೊತ್ತಿಲ್ಲ. ಹೇಳೋ. ಇಲ್ಲ ಗೊತ್ತಿಲ್ಲ. ಹೇಳ್ತೀನಿ. ಫೈಲ್ಸು ಸಿದ್ದಪ್ಪ ಗೌಡ ಫಾರ್ಮ್ ಹೌಸಲ್ಲಿ ಲಾಕರಲ್ಲಿದೆ. ಇಲ್ಲ, ನಾನು ಯಾವುದನ್ನು ಬಾಯ್ಬಿಟ್ಟಿಲ್ಲ ಸರ್. ಯಾವುದನ್ನು ಹೇಳಿಲ್ಲ ಸರ್. ನೀ ಏನೆಲ್ಲ ಹೇಳಿದ್ಯಾ ನಮಗದು ಗೊತ್ತಿದೆ. ಬೇಡ ಸರ್. ಬೇಡ ಸರ್. ಬೇಡ ಸರ್. ಬೇಡ ಸರ್. ಬೇಡ ಸರ್.
ಅವ್ರಿಗೆ ಆ ಫೈಲ್ ಸಿಗ್ಲಾರ್ದಂಗೆ ನೋಡ್ಕೊಳ್ರು. ನಗರದಲ್ಲಿ ಮತ್ತೊಂದು ಕೊಲೆಯ ವಿಷಯ ಹೊರಬಂದಿದೆ. ಸರ್ಕಾರಿ ಕರ್ಮಚಾರಿಯಾದ ಮಹೇಂದ್ರನನ್ನು ಕೊಂದು ಹಾಕಿ ಅವನ ಶವವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಸರ್ಕಾರಿ ವ್ಯಕ್ತಿನೇ ಸುರಕ್ಷಿತವಿಲ್ಲವೆಂದರೆ ನಾವೆಲ್ಲರೂ ಸುರಕ್ಷಿತವೇ? ಎಲ್ಲ ನಿಮ್ಮ ಮೇಲಿದೆ. ಧನ್ಯವಾದಗಳು. Report, please. Ma'am, it looks like the victim was held here in question, but the final attack seems to have happened somewhere else. Meaning? The scene has two stories. One that it wants to show us, and one that it actually is. So the PK gang was here, but someone else did it. Exactly. It's just trying to show us that it was the PK gang or trying to mimic the PK gang. ಆಫೀಸರ್, ಮಹೇಂದ್ರ ಬರಗಡ್ PA ಅಲ್ಲ ರೀ. ನನ್ನ ಜೊತೆ ಇಷ್ಟು ವರ್ಷ ಇದ್ದು ನಾವಲ್ಲಿ ನಮ್ಮ ತಗೊಳ್ಳೋ ದೊಡ್ಡವನಾಗಿದ್ದು. ಯಾರು ಸಾಯಿಸಿದ್ರಿ ಅವನ್ನ? ನಂಗೆ ಅರ್ಥ ಆಗುತ್ತೆ ಸರ್, ಬಟ್ ವಿ ಕಾಂಟ್ ಬ್ಲೇಮ್ ಎನಿವನ್ ಬಿಫೋರ್ ವಿ ಥರಲಿ ಇನ್ವೆಸ್ಟಿಗೇಟ್. ಏನು ಇನ್ವೆಸ್ಟಿಗೇಷನ್ ಬೇಕು? ಇಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಸಾಯಬೇಕು ನಿಮಗೆ ಹೇಳೋಕ್ಕೆ ರಿಪೋರ್ಟು ಹೇಳಿ. ಗೊತ್ತಿದೆ ಅಲ್ರಿ ಎಲ್ಲರೂ ಆ PK ಗ್ಯಾಂಗ್ಗೆ ಸಾಯಿಸಿದ್ನಂತ. ಜಲ್ದಿ ಹೇಳ್ರಿ ಯಾರು ಬೇಕಂತ. ಬೇಕಾಗಿದೆ ಸರ್, ನಾವೊಂದು ಹೆಸರನ್ನ ಅರೆಸ್ಟ್ ಮಾಡಲ್ಲ. ಐ ವಿಲ್ ಅರೆಸ್ಟ್ ಓನ್ಲಿ ದ ಟ್ರೂತ್. Excuse me, ma'am. We have found a smartwatch with an SOS alert. We'll do this later. Sir, ನಾನು ಬರ್ತೇನೆ. I have a lot of work regarding the investigation. ನೋಡ್ರಿ ಆಫೀಸರ್, ಏನು ಮಾಡ್ತೀರಿ ಗೊತ್ತಿಲ್ಲ. ಎಲೆಕ್ಷನ್ ಬರ್ತಾ ಇದೆ, ಜನ ಇದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ ಆ PK ಗ್ಯಾಂಗ್ ಅರೆಸ್ಟ್ ಆಗಬೇಕು. ಜಲ್ದಿ ಮುಗಿಸಿದ್ರು. Okay, sir. Find out who received the signal. I want all the call records and the CCTV footages nearby. Yes, ma'am. On it. Ma'am, any updates regarding the case, ma'am? Madam, this is not instant noodles. We have protocol, we have principles, we have procedures to follow. ನಮಗೆ ನಮ್ಮ ಕರ್ತವ್ಯ ಮಾಡಕ್ಕೆ ಬಿಡಿ. Thank you. ನಮಸ್ಕಾರ ಮೇಡಮ್, ಆರಾಮಿದ್ದೀರಾ? PK, ಏನು ಹುಡುಗಾಟ PK ಇದು? ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ವಾರ್ನಿಂಗ್ ನಿಮ್ಮಿಂದನಾ ಇಲ್ಲ ಪೊಲೀಸಿಂದನಾ ಮೇಡಮ್? ಅಲ್ಲ
ಅಲ್ಲಪ್ಪ, ಮಹೇಂದ್ರ ಇಸ್ ಡೆಡ್, ಮರ್ಡರ್ ಆಗಿದೆ ಒಂದು. ಎಲ್ಲರೂ ನಿನ್ನನ್ನು ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಹುಡುಕ್ಲಿ ಬಿಡಿ, ಗೌಡ್ರು ನಿನ್ನನ್ನು ಜೀವಂತ ಬಿಡಲ್ಲ. ಏನು ಮಾಡೋಕ್ಕಾಗೋದಿಲ್ಲ ಮೇಡಮ್. ನೀವು ಯಾಕೆ ಟೆನ್ಷನ್ ತಗೋತೀರಾ? ಅಲ್ಲಪ್ಪ, ನ್ಯಾಯನ ಯಾಕೆ ಎದುರು ಹಾಕಂತಿದೀಯಾ? ನೋಡಿ ಮೇಡಮ್, ನಾನು ಯಾರ ಹತ್ರನೂ ಕಿತ್ತಾಡುತ್ತಿಲ್ಲ, ಕಿತ್ತಾಡೋಕ್ಕೂ ಬಂದಿಲ್ಲ. ನಾನು ನಮ್ಮ ತಂದೆ ಹೆಸರು ಉಳ್ಸೋಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀನಿ ಅಷ್ಟೇ. ನಿನ್ನ ಪರ್ಸ್ನಲ್ ಫೀಲಿಂಗ್ಸ್ಗೋಸ್ಕರ ಇಡೀ ಸಿಸ್ಟಮ್ ಎದುರು ಹಾಕಂತಿದ್ಯಾ ಪಿಕೆ ನೀನು? ಏನು ಹುಡುಗಾಟ ಇದು? ಅರ್ಥ ಮಾಡ್ಕೋ. ಇಲ್ಲ ಮೇಡಮ್, ನನ್ನ ದಾರಿಗೆ ಯಾರೂ ಅಡ್ಡ ಬರೋಕ್ಕಾಗೋದಿಲ್ಲ. ನಾ ಇನ್ಮೇಲಿಂದ ನಿನಗೆ ವಾರ್ನ್ ಮಾಡಕ್ ಬರಲ್ಲ ಪಿಕೆ. ಎಸ್ ಮೇಡಮ್, ಥ್ಯಾಂಕ್ ಯು. ಪ್ರೀತಿಯ ಮಕ್ಕಳೇ, ಈ ಪತ್ರವು ನಿನ್ನ ಕೈಗೆ ಬಂದಿದ್ದರೆಂದರೆ ಸತ್ಯ ಇನ್ನೂ ಜೀವಂತವಾಗಿದೆ ಎಂಬರ್ಥ. ಈ ದಾಖಲೆಗಳು ಕೇವಲ ಕಾಗದಗಳಲ್ಲ, ಅವು ಮೋಸ ಹೋಗಿದ್ದ, ಮೌಲ್ಯಗೊಳಿಸಲ್ಪಟ್ಟ ಮತ್ತು ಮರೆತು ಹೋಗಿದ್ದ ಜನ ಧ್ವನಿಗಳಾಗಿವೆ. ನಾನು ಈ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದೇನೆ, ಏಕೆಂದರೆ ಅವರು ಕದ್ದ ಹಣ ಬಡ ಜನರದ್ದು, ಕುಟುಂಬಗಳದ್ದು, ಕಾರ್ಮಿಕರದ್ದು ಮತ್ತು ಅವರನ್ನು ನಂಬಿದ ಮಕ್ಕಳದ್ದು. ಈ ದಾಖಲೆಗಳನ್ನು ಎಲ್ಲರಿಗಿಂತ ಹೆಚ್ಚು ಭಯಪಡಿಸುವ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಸಿದ್ದಪ್ಪಗೌಡ. ನನಗೆ ಏನಾದರೂ ಆದರೆ ಈ ಹೆಸರನ್ನು ನೆನಪಿಟ್ಟುಕೋ. ಈ ದಾಖಲೆಗಳು ನಿನ್ನನ್ನು ಅವನ ಬಳಿ ಕರೆದೊಯ್ಯುತ್ತವೆ. ಇದನ್ನು ಪ್ರತೀಕಾರಕ್ಕಾಗಿ ಬಳಸಬೇಡ. ಅವರು ಮರೆಮಾಡಲು ಯತ್ನಿಸಿದ ಸತ್ಯವನ್ನು ಜಗತ್ತಿಗೆ ಬಳಸಿಕೊ. ನೀನು ಅವರಂತಾಗಬೇಡ. ಕೋಪ ನಿನ್ನನ್ನು ನಡೆದಿರಲಿ. ಒಂದು ದಿನ ಸರಿಯಾದ ಸಮಯ ಬಂದಾಗ ಜಗತ್ತಿಗೆ ಸತ್ಯವನ್ನು ತಿಳಿಸು. ಅಣ್ಣ, ಏನಿವೆಲ್ಲ? ಏನಿಲ್ಲಪ್ಪ, ಎಲ್ಲ ನಮ್ಮ ತಂದೆಯವರು ಸಂಗ್ರಹಿಸಿದ್ದಾರೆ ನೋಡಪ್ಪ. ಇದೆಲ್ಲ ನನ್ನ ಪ್ರಕಾರ ಮಹೇಂದ್ರನು ಅದೇ ಸ್ಪಾಟಲ್ಲಿದ್ದ. ಲೆಟ್ರಲ್ಲೂ ಈ ಸಿದ್ದಪ್ಪಂದೇ ಹೆಸರು ಬರೆದು ಬಿಟ್ಟಿದ್ದಾರೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲಪ್ಪ. ಇಂಥ ಡೇಂಜರಸ್ ಎವಿಡೆನ್ಸ್ಗಳು ಇನ್ನೂ ಏನಕ್ಕೆ ಇಟ್ಕೊಂಡಿದ್ದಾನೆ?
ಈ ಸಿದ್ದಪ್ಪ ಗೌಡನಿಗೆ ಇದು ಎವಿಡೆನ್ಸ್ ಅಲ್ಲಪ್ಪ, ಇವೆಲ್ಲ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕಿರುವಂತಹ ಆಯುಧಗಳು. ಇದನ್ನು ಇಟ್ಕೊಂಡು ಎಲ್ಲ ಅಪೋಸಿಷನ್ ಪಾರ್ಟಿಗಳಿಗೆಲ್ಲ ಭಾಳ ಮೇಲೆ ಕೆಳಗೆ ಆಟ ಆಡಿಸ್ತಾ ಇದ್ದಾರೆ. ಅಣ್ಣ, ಈ ಎವಿಡೆನ್ಸ್ಗಳು ನೋಡ್ತಾ ಇದ್ರೆ ನನಗೆ ಯಾಕೋ ಸಿದ್ದಪ್ಪ ಗೌಡ ಅಂತಂದೇ ಡೌಟ್ ಬರ್ತಿದೆ. ಆದರೂ ಭಯಂಕರವಾಗಿದೆ ಈ ಎವಿಡೆನ್ಸ್ಗಳು ನೋಡ್ತಾ ಇದ್ರೆ. ನನಗೆ ಡೌಟೇ ಅವನ ಮೇಲೆ. ಏನು ಮಾಡೋಣ, ಮುಗಿಸ್ಬಿಡೋಣ? ಏನೇ ಆಗಲಿ ನಾಳೆ ಒಳಗಡೆ ಅವನ ಕತೆ ಮುಗಿಸ್ಲೇಬೇಕು. ಒಂದು ವಾರದಲ್ಲಿ ಆ ಪಿ ಕೆ ಗಂಗನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುತ್ತೇವೆ. ನಮಗೋಸ್ಕರ ವೋಟ್ ಮಾಡಿ. ಹೇ ಸಿದ್ದಪ್ಪ, ಎಲ್ಲಿದ್ಯಲೇ? ಕೊನೆಗೂ ನನ್ನ ಬಲೆಗೆ ಬಿದ್ದೇ ಬಿಟ್ಟಿಯಲ್ಲ ಸಿದ್ದಪ್ಪ. ಏನು ಗನ್ ಐತಂತ ಹೆದರ್ಸ್ತಿ ಏನಪ್ಪ? ನಿನಗೆ ಸಾಯಿಸ ಗನ್ನ ತಗೊಳ್ಳಲೇ, ಇನ್ನು ದಮ್ಮೆ ಸಾಕು. ನಿಮ್ಮ ಅಪ್ಪನಿಗೆ ಸಾಯಿಸಿದ್ನೋ, ನಿನ್ನಂಗೆ ಸಾಯಿಸ್ತೀನಿ ಕಾಯ. ಡ್ರಾಪ್ ದ ಗನ್. ಸಿದ್ದಪ್ಪ. ಆಫೀಸರ್, ನೀವೇನ್ ಮಾಡ್ತಾ ಇದೀರಿ ಇಲ್ಲಿ? ನಿಮ್ಮ ಕೆಟ್ಟ ಕೆಲಸನ ಮುಗ್ಸಕ್ ಬಂದಿನ್ರಿ ಇಲ್ಲಿ. ರೀ, ಪಿ ಕೆ ನೋಡ್ರಿ, ಅರೆಸ್ಟ್ ಮಾಡ್ರಿ ಅವ್ರನ್ನ. ಗ್ಯಾಂಗ್ ಅರೆಸ್ಟ್ ಮಾಡಿ ಮುಗಿಸ್ರಿ, ತೊಗೊಂಡೋಗ್ರಿ. ನನ್ನ ಸ್ವಂತ ತಮ್ಮನ್ನ ನಾನು ಹೆಂಗೆ ಕೊಲೆ ಮಾಡಲಿ ರೀ? ಹೆಂಗೆ ಕೊಲೆ ಮಾಡಲಿ? ಸಿದ್ದಪ್ಪರೇ, ನಿಮ್ಮಂಥವ್ರು ಬಿಳಿ ಬಟ್ಟೆ ಉಟ್ಕೊಂಡು ಜನರಿಗೆ ಆಸೆ ತೋರಿಸಿ ಬರೀ ಮೋಸ ಮಾಡೋರ್ರಿ ನೀವು. ಕ್ರಿಮಿನಲ್ಸು ವೆಪನ್ ಹಿಡ್ಕೊಂಡು ರಸ್ತೆ ಮೇಲೆ ಓಡಾಡೋರಲ್ಲ, ನಿಮ್ಮಂಥವ್ರಿ ಕ್ರಿಮಿನಲ್ಸು. ನಿಮ್ಮನ್ನು ಹಿಡಿಬೇಕು.
ನೆನಪಿದೇನ್ರಿ, ನಮ್ಮ ತಂದೆ ಜರ್ನಲಿಸ್ಟ್. ಅವರು ಸತ್ಯಕ್ಕೋಸ್ಕರ ಹೋರಾಡ್ತಿದ್ರು. ಬಟ್ ನಿಮ್ಮಂಥವ್ರು ವೋಟ್ ಸಲುವಾಗಿ ಪರ್ಮನೆಂಟ್ ಆಗಿ ಅವ್ರ ಬಾಯಿ ಮುಚ್ಚಿಸ್ಬಿಟ್ರು ರೀ, ನಿಮ್ಮಂಥವ್ರು. ನಾ ಇದು ಮೊದಲೇ ಮಾಡಬೇಕಿತ್ತು. ಪಿ ಕೆ ಪ್ಲೀಸ್ ನನ್ನ ಅಡ್ವೈಸ್ ಕೇಳು. ನಿಮ್ಮ ಅಕ್ಕ ಎಲ್ಲ ನೋಡ್ಕೊಂತಾಳೆ. ನೀ ಪ್ಲೀಸ್ ಈ ದೇಶ ಬಿಟ್ಟು ಹೋಗು ಮತ್ತು ವಾಪಸ್ ನೋಡಕ್ಕೆ ಹೋಗ್ಬೇಡ. ಇದನ್ನೆಲ್ಲ ಬಿಟ್ಟುಬಿಡು. ಹಾಂ ಪ್ಲೀಸ್, ನ್ಯಾಯದ ದಾರಿ ಹಿಡ್ಕೊ. ಇದೆಲ್ಲ ನಿನ್ನ ಕೆಟ್ಟ ಕತೆ ಮರ್ತು ಬಿಡು ಪ್ಲೀಸ್. ದೇಶ ಬಿಟ್ಟು ಹೋಗು. ಇದು ಇಟ್ಕೊಂಡಿದ್ಯಾ? ಇಲ್ಲಿ ನೋಡ, ನಾವು ಇಟ್ಸ್ ಕಂಪ್ಲೀಟ್. ಹೀಗೆ ಹುಷಾಗಿರಪ್ಪ.